ಕೆರಗೋಡಿನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಧ್ವಜ ಪ್ರಕರಣದಲ್ಲಿ ರಾಜ್ಯದ ಗಮನ ಸೆಳೆದಿದ್ದ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ರವರು ಅಬ್ಬರದ ಪ್ರಚಾರ ನಡೆಸಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾದರು. ಹಾಗೂ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಮಹಿಳೆಯರು ಪೂರ್ಣಕುಂಭ ಹೊತ್ತು ಸ್ವಾಗತಿಸಿದ್ದಾರೆ. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜೈಕಾರ ಕೂಗುವ ಮೂಲಕ ಬರಮಾಡಿಕೊಂಡರು. ನೂರಾರು ಕಾರ್ಯಕರ್ತರು ಸರ್ಕಲ್ನಲ್ಲಿ ಜಮೆಯಾಗಿ ಕಾಂಗ್ರೆಸ್ನ ಬಲ ಪ್ರದರ್ಶಿಸಿದರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ಸಂರಕ್ಷಣೆಯಿಂದ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳನ್ನು ನಾವು ಹಾಕುವ ಕೊಡ್ತೇವೆ ಮಾತುಗಳು ಹೇಳಿದ್ದಾರೆ. ಆದರೂ ರೈತರ ಸಾಲವನ್ನು ಸರ್ಕಾರವನ್ನು ಹೊಂದಬೇಕು ಅಂತ ಕಾಂಗ್ರೆಸ್ ಪಕ್ಷ ಮಾತನಾಡಿದ್ದಾರೆ. ಹಿಂದೆ ಡಾಕ್ಟರ್ ಮನಮೋಹನ್ ಅವರು ದೇಶದ ಪ್ರಧಾನಮಂತ್ರಿ ಆದಾಗ ಈ ಭಾಗವನ್ನು ಅದರಲ್ಲಿ ಚೌಡಯ್ಯ ಸಾಹೇಬರು ನಮಗೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳು ಹಲವಾರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ, ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಅವರು ಬಹಳಷ್ಟು ದೊಡ್ಡ ಕೆಲಸಗಳನ್ನ ಈ ಕೆರಗೋಡು ಭಾಗದಲ್ಲಿ ಮಾಡಿದ್ರು, ಹೊಸನಗರ ಭಾಗದಲ್ಲಿ ಮಾಡಿದ್ರು. ಈ ಚುನಾವಣೆ ದೇಶದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರೂರವರು ವೆಂಕಟರಮಣೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ದೇಶದ ಭವಿಷ್ಯದ ಪ್ರಶ್ನೆಯನ್ನು ಮುಂದಿಟ್ಕೊಳ್ಳಿ. ಮುಂದಿನ ಚುನಾವಣೆ ಏನು ಕೋಮು ಗಲಭೆಗಳು ನಡೀತಾ ಇದೆ, ಕೆರಗೋಡು ಅಂತ ಒಂದು ಶಾಂತಯುತ ಗ್ರಾಮದಲ್ಲಿ ಪಕ್ಷದ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣ ಯಾರಾದರೂ ಅನ್ನೋದು ನಮಗೆಲ್ಲ ಗೊತ್ತು. ಕೂಡ ಇವತ್ತು ಈಡೇರಿಸಿದೆ. ಕೂಡ ನಮ್ಮ ಎನ್ಸಿಸಿಗೂ ಕೂಡ 5 ಭರವಸೆಗೂ ಕೂಡ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ನಮಗೆ 1 ಲಕ್ಷ ಹಣವನ್ನು ನೀರಿಗೆ ಹಾಕುವಂಥದ್ದು, ರೈತರ ಸಾಲ ಮನ್ನಾ ಮಾಡುವಂಥದ್ದು, ಕಾರ್ಮಿಕ ಉಚಿತವಾದ ಒಂದು ವೈದ್ಯಕೀಯ ಇದು ಕೊಡುವಂಥದ್ದು, ಇಂಥ ಹಲವಾರು ಯೋಜನೆಗಳು ಕೂಡ ನಮ್ಮ ಎನ್ಸಿಸಿ ಪ್ರಕರಣ ಕೊಟ್ಟಿದ್ದಾರೆ. ತದನಂತರ ನಮ್ಮ ಕ್ಷೇತ್ರದ ಶಾಸಕರು ಕೂಡ ರವಿಕುಮಾರ್ ಕೂಡ ಇಂಥ ತಿಂಗಳಿನಿಂದ ಈ ಕ್ಷೇತ್ರದ ಅಭಿವೃದ್ಧಿ ಘೋಷಣೆ ಅದೆಲ್ಲ ಕೂಡ ನಮ್ಮ ಕೆರಗೋಡು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ ನಾಯಕರು. ನಾನು ಇದೇ ಜಿಲ್ಲೆಯ ಮಗ, ಮುಂದಿನ ಮಗ, ರೈತರ ಮಗ, ನಾನು ನಿಮ್ಮ ಸೇವೆ ಮಾಡಿಕೊಂತ ಬಂದಿದ್ದೀನಿ. ನಮ್ಮೊಂದು ಅವಕಾಶ ಮಾಡಿಕೊಡಿ. ನಮ್ಮ ಜಿಲ್ಲೆ ನಮ್ಮ ಶಾಸಕರಾದ ರವಿಗೌಡ ಅವರು ಹೇಳಿದ್ರೆ ನೀವೆಲ್ಲ ಅಕ್ಕ ತಂಗಿರು, ಅಣ್ಣ ತಂಗಿರು ಅವ್ರನ್ನ ಗೆಲ್ಸಿದ್ದೀರಿ. ಅದೇ ತರ ನನ್ನ ಗೆಲ್ಸಿ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ಚಲುವಣ್ಣರು, ನಮ್ಮ ಜನವರಿಯವರು ಜಿಲ್ಲೆ ಎಲ್ಲ ಸಾಹೇಬರು ಒಗ್ಗೂಡಿ ನನ್ನ ಒಮ್ಮತದಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನೀವು ಗೆಲ್ಸಿ, ನಿಮ್ಮ ಸೇವೆ ಮಾಡ್ಕೊಂಡು ಅವಕಾಶ ಮಾಡಿಕೊಡಿ ಅಂತ ಹೇಳಿ 2 ಮಾತು ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಆ ಗದೆಯನ್ನ ನಮ್ಮ ಮನುಷ್ಯತ್ವ ಇದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಮ್ಮ ಆಂಜನೇಯನಿಗೆ ಆ ಗದೆಯನ್ನ ಕೊಟ್ಟು ಇವತ್ತು ಆ ಗದೆ ಆಂಜನೇಯ ಕರೆಕ್ಟ್ ಬೀಸ್ತಾ ಇದ್ದಾರೆ ಎಲ್ಲ ಗೊತ್ತಿದೆ. ಅದೇ ರೀತಿ ಪಂಚಲಿಂಗೋತ್ಸವ ಬಹಳ ಅದ್ಭುತವಾಗಿ ನಡೀತು. ಅದೊಂದು ಇತಿಹಾಸ. ಮುಂದಿನ ದಿನಗಳಲ್ಲೂ ಕೂಡ ಶಿವರಾತ್ರಿಯ ದಿನ ಪಂಚಲಿಂಗೇಶ್ವರನನ್ನ ಉತ್ಸವವನ್ನ